ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗಿಂಗ್ ಕಿಚನ್. ಇವತ್ತೊಂದು ಸ್ವೀಟೆಸ್ಟ್ ಹೆಲ್ತಿಯೆಸ್ಟ್ ರೆಸಿಪಿಯ ಸ್ನೀಕ್ ಅಂಡ್ ಪೀಕ್ ನಿಮಗೆ ಕೊಡ್ತಾ ಇದ್ದೀನಿ. ಇದ್ರ ಹೆಸರು ಬಂದು ಕೊಬ್ಬರಿ ಖಾರ. ಹೆಸರಲ್ಲಿ ಮಾತ್ರ ಖಾರ ಇದೆ, ಆದರೆ ಅದೊಂದು ಸ್ವೀಟ್ ಡಿಶ್. ಇದಕ್ಕೆ ನಾವು ತುಂಬಾ ಡ್ರೈ ಫ್ರೂಟ್ಸ್ನ ಹಾಗೆ ಬೇರೆ ಬೇರೆ ತರದ ಸೀಡ್ಸ್ ಲೈಕ್ ಪಂಪ್ಕಿನ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್, ಅಳವಿ ಬೀಜ, ಅಂಟು, ಗಸಗಸೆ, ಕಾಯಿ ತುರಿ, ಉತ್ತತ್ತಿ, ಬೆಲ್ಲದ ಪಾನಕ ಎಲ್ಲ ಯೂಸ್ ಮಾಡಿ ಮಾಡೋ ಅಂತ ರೆಸಿಪಿ. ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ, ತುಂಬಾನೇ ಹೆಲ್ದಿ ಆಗಿರುತ್ತೆ. ಇದು ಒಂದು ರೆಸಿಪಿಯಿಂದ ನಿಮ್ಮ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಆಗೋದಿದೆ. ಕೂದಲು ಉದುರ್ತಿದ್ರೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ, ಸ್ಕಿನ್ ಹೆಲ್ದಿ ಆಗಿರುತ್ತೆ. ನೀವು ಅಕಸ್ಮಾತ್ ಆಗಿ ಬ್ಲಡ್ ಕೌಂಟ್ ಕಮ್ಮಿ ಇತ್ತು ಅಂದ್ರೆ, ಅಥವಾ ಅನಿಮಿಕ್ ಕಂಡೀಷನ್ಸ್ ಇಂದ ಬಳಲ್ತಾ ಇದ್ರೆ, ಬಸರಿ ಬಾಣಂತಿಯವರು ಸೊಂಟದ ನೋವಿಂದ ಬಳಲ್ತಿದ್ರೆ, ಮೆನೋಪಾಸ್ ಟೈಮಲ್ಲಿ ನಿಶಕ್ತಿ ಫೀಲ್ ಆಗ್ತಾ ಇದೆ, ಈ ಒಂದು ರೆಸಿಪಿ ಮಾಡಿ ನೋಡಿ. ನಿಮ್ಮ ಎಲ್ಲ ಹೆಲ್ತ್ ಇಶ್ಯೂಗೂ ಒಂದು ಫುಲ್ ಸ್ಟಾಪ್ ಇಡ್ಬೋದು. ಜಾಸ್ತಿ ಸಪ್ಲಿಮೆಂಟ್ಸ್ನ ತಗೋಬೇಡಿ, ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಹೆಲ್ತಿಯಾಗಿ ಒಂದು ರೆಸಿಪಿನ ಮಾಡ್ಕೊಂಡು ತಿನ್ನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈ ರೆಸಿಪಿ ಕಂಪ್ಲೀಟ್ ಆಗಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸ್ಟೇ ಟ್ಯೂನ್ಡ್.